ನಮಸ್ತೆ ಸ್ನೇಹಿತರೆ, ಕ್ವಿಕ್ ಮನರಂಜನೆಗೆ ಸ್ವಾಗತ. ಕರ್ಣ ಧಾರಾವಾಹಿಯಲ್ಲಿ ರಿಯಾ ಪಾತ್ರದಲ್ಲಿ ನಟಿಸ್ತಾ ಇರುವಂತಹ ಆ ಮುದ್ದಾದ ಬೆಡಗಿ ಯಾರು? ಈ ಹಿಂದೆ ಬಾಲನಟಿಯಾಗಿ ನಟಿಸಿ ಇದೀಗ ವಿಶೇಷ ಪಾತ್ರದಲ್ಲಿ ಎಂಟ್ರಿ ಕೊಟ್ಟಂತಹ ನಟಿಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ. ಆದ್ರಿಂದ ಸ್ವಲ್ಪವೂ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೌದು ಸ್ನೇಹಿತರೆ, ಕರ್ಣ ಕಿರುತೆರೆಯ ಟಾಪ್ ಲಿಸ್ಟ್ನಲ್ಲಿರುವಂತಹ ಧಾರಾವಾಹಿ ಅಂತಲೇ ಹೇಳಬಹುದು. ಕರ್ಣ ಧಾರಾವಾಹಿಯಲ್ಲಿ ಇದೀಗ ಹೊಸ ಪಾತ್ರದ ಎಂಟ್ರಿ ಆಗಿದೆ. ಇಲ್ಲಿಯವರೆಗೂ ತಮಗೆ ಟಕ್ಕರ್ ಕೊಡುವವರು ಯಾರೂ ಇಲ್ಲ ಅಂತ ನಂಬಿದ್ದಂತಹ ಸಂಜಯ್ಗೆ ಸವಾಲು ಹಾಕಲೆಂದೇ ಬಂದಿರುವಂತಹ ಪಾತ್ರ ರಿಯಾ. ಮೊದಲ ಎಪಿಸೋಡ್ನಲ್ಲೇ ಸಂಜಯ್ಗೆ ಡಿಕ್ಕಿ ಹೊಡೆದು ಜಗಳ ಮಾಡಿ ಆಟೋ ಹತ್ತಿ ಕುಳಿತಂತಹ ರಿಯಾ ಪಾತ್ರವನ್ನು ಜನ ಮೆಚ್ಕೊಂಡಿದ್ರು. ಯಾರೀ ನಟಿ? ಇಲ್ಲಿದೆ ನೋಡಿ ಮಾಹಿತಿ. ಈ ನಟಿ ಬೇರೆ ಯಾರೂ ಅಲ್ಲ, ಹಲವು ಸಿನಿಮಾಗಳಲ್ಲಿ ಸೀರಿಯಲ್ಗಳಲ್ಲಿ ಬಾಲ ನಟಿಯಾಗಿ ನಟಿಸಿ ವೀಕ್ಷಕರ ಮನಗೆದ್ದಂತಹ ನಟಿ ಅಂಕಿತಾ ಜೈರಾಮ್. ಇವರು ಈ ಹಿಂದೆ ನವೀನ್ ಕೃಷ್ಣ ನಟಿಸಿ ನಿರ್ದೇಶನ ಮಾಡಿರುವಂತಹ ಭೂಮಿಗೆ ಬಂದ ಭಗವಂತ ಧಾರಾವಾಹಿಯಲ್ಲಿ ನವೀನ್ ಕೃಷ್ಣ ಅವರ ಮಗಳು ಪ್ರಣೀತಾ ಪಾತ್ರದಲ್ಲಿ ನಟಿಸಿದ್ರು. ಅಂಕಿತಾ ನಟ ಪುನೀತ್ ರಾಜ್ಕುಮಾರ್, ಶಿವರಾಜ್ ಕುಮಾರ್ ಹಾಗೂ ಡಾಲಿ ಧನಂಜಯ್ ಮೊದಲಾದಂತಹ ಸ್ಟಾರ್ ನಟರ ಸಿನಿಮಾಗಳಾದಂತಹ ಭರಾಟೆ, ಕ್ರಾಂತಿ, ಯುವರತ್ನ, ರತ್ನನ್ ಪ್ರಪಂಚ, ವೇದ, ಶೋಕಿವಾಲಾ ಸಿನಿಮಾಗಳಲ್ಲಿ ಕೂಡ ನಟಿಸಿದ್ದಾರೆ. ಜೊತೆಗೆ ವಿಜಯ್ ರಾಘವೇಂದ್ರ ಅವರ ಅಭಿನಯದ ಹಕೂನಾ ಮಟಾಟ ಎಂಬ ಸಿನಿಮಾದಲ್ಲೂ ಕೂಡ ನಟಿಸಿದ್ದಾರೆ. ಕಳೆದ ವರ್ಷ ಬಿಡುಗಡೆಯಾದಂತಹ ಕಾಗದ ಎನ್ನುವಂತಹ ಸಿನಿಮಾದಲ್ಲಿ ಅಂಕಿತಾ ನಾಯಕಿಯಾಗಿ ನಟಿಸಿದ್ರು. ಈ ಸಿನಿಮಾ ಟೀನೇಜ್ ಪ್ರೇಮ ಕಥೆಯಾಗಿದ್ದು, ಈ ಸಿನಿಮಾದಲ್ಲಿ ಅಂಕಿತಾ ಮುಸ್ಲಿಂ ಹುಡುಗಿಯಾಗಿ ನಟಿಸಿದ್ರು. 16 ವರ್ಷ ವಯಸ್ಸಿನ ಅಂಕಿತಾ ಸದ್ಯ PUCಯನ್ನು ಓದ್ತಾ ಇದ್ದಾರೆ. ಇದೀಗ ಕರ್ಣ ಧಾರಾವಾಹಿಗೆ ರಿಯಾ ಆಗಿ ಎಂಟ್ರಿಯನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳಬಹುದು. ಅವರ ನಟನೆ ಬಗ್ಗೆ ನಿಮಗೆ ಹೇಗನ್ನಿಸ್ತಾ ಇದೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಹಾಗೆ ನೀವು ಕರ್ಣ ಧಾರಾವಾಹಿಯ ಫ್ಯಾನ್ ಆಗಿದ್ದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ನ ಕೊಡಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.